ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವಂಡರ್ಫುಲ್ ವರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಯುಗಾದಿ ಹಬ್ಬದ ಇಂದಿನ ದಿನದಲ್ಲಿ ಯಾವ ರೀತಿ ತಯಾರಿಗಳನ್ನ ಮಾಡಿಕೊಂಡೆ, ನನ್ನ ಮಕ್ಕಳು ಯಾವ ರೀತಿ ನನಗೆ ಕೆಲಸವನ್ನು ಮಾಡಿಕೊಂಡು ಸಹಾಯ ಮಾಡಿಕೊಟ್ರು ಅಂತ ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಮೊದಲು ನನ್ನ ಮಕ್ಕಳು ಎಲ್ಲ ಮಾವಿನ ಎಲೆಗಳನ್ನ ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ರು. ಅದ್ರ ಜೊತೆಗೆ ನನ್ನ ಬಾಗಿಲು ಕ್ಲೀನ್ ಮಾಡ್ತಾಯಿದ್ದೆ. ಯಾಕೆ ಅಂದರೆ ತುಂಬ ಗಲೀಜಾಗಿತ್ತು. ಅದಕ್ಕೆ ನನ್ನ ಮಕ್ಕಳು ಕೂಡ ಸಹಾಯ ಮಾಡಿದ್ರು ಅಂತಲೇ ಹೇಳ್ಬೋದು. ಮೊದಲು ನನ್ನ ದೊಡ್ಡ ಮಗಳು ಏನು ಮಾಡಿದ್ಲು, ಬಾಗಿಲೆಲ್ಲ ನೀಟಾಗಿ ತೊಳೆದ್ಲು. ಚಿಕ್ಕವಳು ಅವಳಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ತಾ ಇದ್ದಾಳೆ. ನನ್ನ ದೊಡ್ಡ ಮಗಳು ಯಾವಾಗೂ ಪ್ರತಿ ದಿವಸ ಈವ್ನಿಂಗ್ ಕೂಡ ಇದೇ ರೀತಿ ಬಾಗಿಲನ್ನು ನೀಟಾಗಿ ಕ್ಲೀನ್ ಮಾಡ್ತಾಳೆ. ಸೊ ಈ ರೀತಿ ಮಾಡೋದ್ರಿಂದ ನನಗೆ ಎಷ್ಟೋ ಸಹಾಯ ಆಗುತ್ತೆ. ಹಾಗೆ ನನ್ನ ಮಕ್ಕಳು ತೋರಣಗೆ ಎಲ್ಲ ಬಿಡಿಸಿಟ್ಕೊಂಡಿದ್ದಂಥ ಮಾವಿನ ಎಲೆಗಳನ್ನು ಪ್ರತಿ ವರ್ಷ ಕೂಡ ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ತೋರಣವನ್ನು ಎಲ್ಲ ಹಬ್ಬಕ್ಕೂ ಅವರೇ ಮಾಡಿಕೊಡ್ತಾರೆ. ಈ ತೋರಣ ಮಾಡೋ ಕೆಲಸವನ್ನು ನನ್ನ ಮಕ್ಕಳು ಕೊಡೋದೇ ಇಲ್ಲ, ಯಾಕೆಂದರೆ ಅವ್ರಿಗೆ ಮಾಡೋದು ತುಂಬ ಖುಷಿ. ಸೊ ಹಾಗಾಗಿ ಈ ವರ್ಷ ಬೇರೆ ಡಿಸೈನ್ ಪ್ಯಾಟರ್ನ್ ನೋಡ್ಕೊಂಡಿದ್ರು. ಸೊ ಅದೇ ರೀತಿ ಅದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಸ್ಟ್ಯಾಪಲ್ ಮಾಡಿಕೊಂಡು ಪ್ರತಿಯೊಂದನ್ನು ಪಿನ್ ಮಾಡ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈ ತೋರಣ ಮಾಡ್ಕೊಡೋ ಕೆಲಸವನ್ನು ಪಾಪ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಮಾಡಿಕೊಡ್ತಾರೆ ಕೂಡ. ಸೊ ಹಾಗಾಗಿ ಬಾಗಿಲು ಕ್ಲೀನ್ ಮಾಡೋದಿರ್ಬೋದು, ತೋರಣ ಮಾಡ್ಕೊಡೋದಿರ್ಬೋದು, ಎಷ್ಟೋ ಕೆಲಸಗಳನ್ನ ನನ್ನ ಮಕ್ಕಳು ಮಾಡ್ಕೊಡೋದ್ರಿಂದ ನನಗೆ ಅಷ್ಟು ಹೆವಿ ವರ್ಕ್ ಅಂತ ಅನಿಸೋದೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಅವ್ರಿಗೊಂದು ತೋರಣ ಮಾಡೋದಕ್ಕೆ ಬೇರೆ ಬೇರೆ ಡಿಸೈನಲ್ಲಿ ಪ್ಯಾಟರ್ನಲ್ಲಿ ಪಿನ್ ಮಾಡ್ಕೊಂಡು ಸ್ಟ್ಯಾಪಲ್ ಮಾಡ್ಕೊತಾ ಇದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಅದೊಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಕೂಡ. ಆಮೇಲೆ ಅಮ್ಮ ನಾನು ಕೆಲಸ ಮುಗಿಸ್ಕೊಂಡು ಬಂದು ಈ ಕಣಕ ಇರ್ಬೋದು ಅಥವಾ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಅವರೇ ನನಗೆಲ್ಲವನ್ನು ರೆಡಿ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಅವತ್ತು ನೈಟೇ ಅಂದರೆ ಯುಗಾದಿ ಹಬ್ಬದ ಇಂದಿನ ದಿವಸನೇ ನಾನು ಏನು ಮಾಡಿಕೊಂಡೆ, ರಾತ್ರಿ ಎಷ್ಟಾಗುತ್ತೋ ಅಷ್ಟು ಒಬ್ಬಟ್ಟನ್ನು ತಟ್ಟಿಟ್ಕೊಂಡೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗಾಗಲೇ ನನ್ನ ಮಕ್ಕಳು ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು ಮಲ್ಕೊಬಿಟ್ಟಿದ್ರು. ಅದಾದಮೇಲೆ ಆ ಒಂದು ಒಬ್ಬಿಟ್ಟು ಮಾಡೋದಕ್ಕೆ ಬಳಸ್ಕೊಂಡು ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದಿಟ್ಟು ಕ್ಲೀನ್ ಮಾಡಿ, ಅದಾದಮೇಲೆ ಮನೆ ಕೂಡ ತುಂಬ ಗಲೀಜಾಗಿತ್ತಲ್ಲ, ಅದನ್ನು ಕೂಡ ನೀಟಾಗಿ ಒರೆಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ತಡ ಆಗಿತ್ತು. ನೋಡ್ತಾ ಇರ್ಬೋದು ನೀವು, ಸುಮಾರು 1.5 ಗಂಟೆ ಆಗೋಗಿತ್ತು. ಅದಾದಮೇಲೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೀತಿ ಒಂದು ಒಳ್ಳೆ ರೀತಿ ದೇವ್ರ ಪೂಜೆ ಪುನಸ್ಕಾರವನ್ನು ಮುಗಿಸ್ದೆ. ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.